ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಈಗ KCET ಮಾಕ್ ರಿಸಲ್ಟ್ ಬಂದಿದೆ. ಅಂದರೆ ನಾನು ಈಗ ಮಾಡ್ತಾ ಇರೋ ವಿಡಿಯೋ ಲೇಟ್ ಆಗಿದೆ, ಬಟ್ ನನಗಿರುವಂಥ ನಾಲೆಡ್ಜನ್ನ ನಾನು ನಿಮಗೆ ಶೇರ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ರೆಡಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ಅಂತ ಸದ್ಯದ ಗೊತ್ತಾಗಿದೆ. ಅಂದರೆ ನೀವು ಇದರಲ್ಲಿ ಏನು ಮಾಡಿದ್ರೆ ನಿಮಗೆ ಬೆಸ್ಟ್ ಕಾಲೇಜ್ ಸಿಗುತ್ತೆ ಅನ್ನೋದಾದರೆ ನೀವು ಈ ಸ್ಟೆಪ್ಸ್ನ ಫಾಲೋ ಮಾಡಿ. ಏನಪ್ಪ ಅಂದರೆ, ಮೊದಲನೇದಾಗಿ ನಿಮಗೆ ಸಿಕ್ಕಿರೋ ಕಾಲೇಜ್ ಸ್ಯಾಟಿಸ್ಫೈ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಂದರೆ ಅದು ನೀವೇನೋ ಪ್ರಿಯಾರಿಟಿಯಲ್ಲಿ ಫಸ್ಟ್ಗೆ ಅಂದರೆ ನೀವು ಜಾಸ್ತಿ ಒಂದು 40 ಕೊಟ್ಟಿದ್ರೆ ನಿಮಗೆ ಒಂದು 10ರಲ್ಲೇ ಸಿಕ್ತು ಅಂದರೆ ಇನ್ನೂ ಮೇಲಿರೋ ಆಪ್ಷನ್ ಸಿಗೋ ಚಾನ್ಸ್ ಇದೆ. ಯಾಕಂದರೆ ನಿಮ್ಮದು ಕೆಟಗರಿ ವೈಸ್ ಇದನ್ನೆಲ್ಲ ನೋಡಿ ಹಾಕೊಂಡಿರ್ಬೇಕು. ಅದಕ್ಕೆ ನೀವು 10ಕ್ಕೆ ಕೊಟ್ಟಿರೋದನ್ನ ಏನು ಕೊಟ್ಟಿರ್ತೀರಲ್ಲ, ಅಂದರೆ 10 ಅಂದರೆ ನೀವು ಯಾವುದೋ ಒಂದು ಕಾಲೇಜ್ ಕೊಟ್ಟಿರ್ತೀರಿ. ಆ ಕಾಲೇಜಿಗೆ ನಿಮಗೇನಂದರೆ ಯಾವುದು ಸಿಗದೇ ಇದ್ದರೆ ಸಿಕ್ಕರೆ ಸಾಕು ಅನ್ನೋವಂಥ ಕೋರ್ಸ್ ಏನಾದರೂ ನಿಮಗೆ ಮಧ್ಯೆ ಮಿಕ್ಸ್ ಆಗಿದ್ದರೆ, ಅಂದರೆ ನಿಮ್ಮ ಪ್ರಿಯಾರಿಟಿ ಲೀಸ್ಟಲ್ಲಿ ಏನಾದರೂ ಇಂಟರಪ್ಟ್ ಮಾಡ್ತಾಯಿದ್ರೆ ನೀವೇನು ಮಾಡಿ ಅಂದರೆ ಅದನ್ನ ತೆಗೆದು ಲಾಸ್ಟಿಗೆ ಹಾಕ್ಬಿಡ್ರಿ. ಯಾಕಂದರೆ ಅದು ಅಂಥ ಕೋರ್ಸ್ ಅಂದರೆ ನಿಮಗೆ ಲೋ ಅಂದರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಪ್ರಿಯಾರಿಟಿ ಎಷ್ಟು ಕ್ಲೀನಾಗಿ ಕೊಡ್ತೀರೋ ಅಷ್ಟು ಹೆಲ್ಪ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಎಲ್ಲ ಪ್ರೊಸೆಸ್ ಗೊತ್ತಿದೆ. ಈಗ ಫಸ್ಟ್ ರೌಂಡ್ ಹೆಂಗೆ, ಸೆಕೆಂಡ್ ರೌಂಡ್ ಹೆಂಗೆ, ಥರ್ಡ್ ರೌಂಡ್. ಹಾಗಾಗಿ ಮತ್ತೆ ನಿಮಗೆ ಆ್ಯಡ್ ಮಾಡೋಕ್ಕೆ ಆಪ್ಷನ್ಸ್ ಇವಾಗೇ ನೀವೇನಿದ್ರು ಈ ಪ್ರಿಯಾರಿಟಿನ ರೀಅರೇಂಜ್ ಮಾಡ್ಕೊಳ್ಳಿ. ನಿಮಗೆ ಈಗ ಸಿಕ್ಕಿರೋ ಕಾಲೇಜ್ ಸ್ಯಾಟಿಸ್ಫೈ ಇದೆ ಅಂದರೆ ಅದನ್ನೇ ಪ್ರಿಯಾರಿಟಿಗೆ ಜಾಸ್ತಿ ಮಾಡ್ಕೊಳ್ತಿರೋ ಅಥವಾ ಕಡಿಮೆ ಮಾಡ್ತಿರೋ ನೋಡ್ಕೊಳ್ಳಿ. ಅಂದರೆ ನಿಮಗೆ ಸಿಕ್ಕಿರೋ ಸ್ಯಾಟಿಸ್ಫೈ ಇಲ್ಲ ಅಂದರೆ ನೋಡಿ ಅದನ್ನ ಡಿಲೀಟ್ ಮಾಡ್ಬೋದು, ಅಥವಾ ನೀವು ಅದನ್ನು ಲಾಸ್ಟ್ಗೆ ಹಾಕಿದರೆ ಹಾಕಿ. ಈ ರೀತಿಯಾದಂಥ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್.